ಮಹಾರಾಷ್ಟ್ರದಲ್ಲಾಗ್ತಾ ಇರೋ ಮಹಾಮಳೆಯಿಂದ ರಾಜ್ಯದ ನದಿಗಳಿಗೆ ಜೀವ ಕಳೆ ಬಂದಿದೆ. ಪಶ್ಚಿಮ ಘಟ್ಟದಲ್ಲಾಗ್ತಾ ಇರೋ ಮಳೆಯಿಂದ ನದಿಗಳು ಉಕ್ಕಿ ಹರಿತಾ ಇವೆ. ಮೊನ್ನೆವರೆಗೂ ಒಣಗುತ್ತಾ ಇದ್ದಂತಹ ನದಿಗಳು ಇವತ್ತು ಮೈದುಂಬಿ ಹರಿತಾ ಇದೆ. ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಮಹಾರಾಷ್ಟ್ರದಲ್ಲಿ ಮಹಾಮಳೆ, ಕರ್ನಾಟಕದ ನದಿಗಳಿಗೆ ಬಂತು ಜೀವಕಳೆ. ಮೈದುಂಬಿ ಹರಿಯುತ್ತಿವೆ ನದಿಗಳು, ಮುಳುಗಿ ಹೋದ ಹಲವು ಸೇತುವೆಗಳು. ನಾಲ್ಕು ದಿನದ ಹಿಂದೆ ಬರಡಾಗಿದ್ದಂಥ ನದಿ ಮೈದುಂಬಿ ಹರಿತಿದೆ. ಒಣಗಿ ಹೋಗಿದ್ದ ನದಿಗಳಿಗೆ ಜೀವಕಳೆ ಬಂದಿದೆ. ಬರಗಾಲದ ಬರಸಿಡಿಲನ್ನ ಬಡಿದೋಡಿಸಿದ ಮಳೆರಾಯ 4 ದಿನದಲ್ಲಿ ವಾತಾವರಣವನ್ನೇ ಬದಲಿಸಿಬಿಟ್ಟಿದ್ದಾನೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಾಗ್ತಿರುವಂತಹ ಮಳೆಯಿಂದಾಗಿ ಉತ್ತರ ಕರ್ನಾಟಕದ ನದಿಗಳಿಗೆ ಜೀವಕಳೆ ಬಂದಿದೆ. ಮಲಪ್ರಭಾ, ಘಟಪ್ರಭಾ, ಕೃಷ್ಣ, ಹಿರಣ್ಯಕೇಶಿ ನದಿಗಳು ಉಕ್ಕಿ ಹರಿಯುತ್ತಿವೆ. ಬೆಳಗಾವಿ, ಬಾಗಲಕೋಟೆ, ಗದಗ, ಹುಬ್ಬಳ್ಳಿ, ಧಾರವಾಡ ನಗರಗಳಿಗೆ ಕುಡಿಯುವ ನೀರು ಒದಗಿಸುವ ಮಲಪ್ರಭೆ ಒಳಹರಿವು ಹೆಚ್ಚಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 2 ದಿನದಲ್ಲಿ 8 ಸೇತುವೆ ಮುಳುಗಡೆ. ಮಲಪ್ರಭಾ, ಘಟಪ್ರಭಾ ನದಿಗಳು ಉಕ್ಕಿ ಹರಿತಾ ಇದ್ದು 2 ದಿನದಲ್ಲಿ 8 ಸೇತುವೆಗಳು ಮುಳುಗಿ ಹೋಗಿದೆ. ಘಟಪ್ರಭಾ ನದಿಯ ಗೋಕಾಕ್ ಶಿಂಗಳಾಪುರ ಸೇತುವೆ ಜಲಾವೃತವಾಗಿದೆ. ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಕ್ಕೋಳ ಸಿದ್ನಾಳ ಸೇತುವೆ, ಜತ್ರಾಟ್ ಭೀವಶಿ ನಡುವೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ, ಮಾಂಜರಿ ಬಹುವನ ಸೌದತ್ತಿ ಕೆಳಹಂತದ ಸೇತುವೆ ಮುಳುಗಡೆಯಾಗಿದೆ. ಒಂದೇ ರಾತ್ರಿಯಲ್ಲಿ 3 ಸೇತುವೆಗಳು ಸ್ವಾಹವಾಗಿದೆ. ದೂದ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಮಲ್ಲಿಕವಾಡ ದತ್ತವಾಡ ಸಂಪರ್ಕಿಸುವ ಸೇತುವೆಯೂ ಮುಳುಗಡೆಯಾಗಿದೆ. ದೂದ್ಗಂಗಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿದ್ರೂ ಕೆಲವರ ಹುಚ್ಚಾಟ ಆಡ್ತಿದ್ದಾರೆ. ನಡು ಮಟ್ಟದ ನೀರಿನಲ್ಲಿ ವೃದ್ಧರೊಬ್ಬರು ಮೀನು ಹಿಡಿಯಲು ನದಿಗಿಳಿದಿದ್ದಾರೆ. ಇನ್ನು ಕೃಷ್ಣಾ ನದಿ ಒಳಹರಿವು 77,000 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಕಳೆದ 24 ಗಂಟೆಯಲ್ಲಿ 24,000 ಕ್ಯೂಸೆಕ್ ನೀರಿನ ಒಳಹರಿವು ಹೆಚ್ಚಳವಾಗಿದೆ. ಬೆಳಗಾವಿಯ ಖಾನಾಪುರದಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಚಲಿಸ್ತಾ ಇದ್ದ ಟ್ರ್ಯಾಕ್ಟರ್ ಮೇಲೆ ಮರ ಬಿದ್ದಿದೆ. ಅದೃಷ್ಟವಶಾತ್ ಚಾಲಕ ಪಾರಾಗಿದ್ದಾನೆ. ಪುಂಡಲೀಕ್ ಪಾಟೀಲ್ ಎಂಬುವರಿಗೆ ಸೇರಿದಂತ ಟ್ರ್ಯಾಕ್ಟರ್ ಎಂಜಿನ್ಗೆ ಹಾನಿಯಾಗಿದೆ. ಸ್ಥಳೀಯರೇ ಮಧ್ಯ ತೆರವು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಬರೋಬ್ಬರಿ 9 ಜಲಪಾತಗಳಿವೆ. ಭಾರಿ ಮಳೆಯಿಂದ ಫಾಲ್ಸ್ಗಳು ಭೋರ್ಗರೆದಿದೆ. ಮುಂಜಾಗ್ರತಾ ಕ್ರಮವಾಗಿ 9 ಫಾಲ್ಸ್ಗಳಿಗೆ ಪ್ರವಾಸಿಗರು ತೆರಳದಂತೆ ನಿರ್ಬಂಧ ವಿಧಿಸಲಾಗಿದೆ. ಕನಕುಂಬಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಹೀಗಾಗಿ ಫಾಲ್ಸ್ಗಳಿಗೂ ಕೂಡ ಈಗ ಸದ್ಯ ಜೀವಕಳೆ ಬರ್ತಾ ಇರುವಂಥದ್ದು. ಸದ್ಯ ಈಗ ಫಾಲ್ಸ್ಗಳನ್ನು ನೋಡೋಕ್ಕೆ ಪ್ರವಾಸಿಗರು ಮುಖ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಈಗ ಖಾನಾಪುರ, ಜಾಂಬೋಟಿ ಮತ್ತು ಕನಕುಂಬಿ ಭಾಗದಲ್ಲಿರುವಂಥ ಫಾಲ್ಸ್ಗಳಿಗೆ ಅರಣ್ಯ ಇಲಾಖೆ ನಿಷೇಧವನ್ನು ಹೇರುವಂಥದ್ದು. ಮಲೆನಾಡು ಶಿವಮೊಗ್ಗದಲ್ಲೂ ಮಳೆ ಅಬ್ಬರಿಸುತ್ತದೆ. ತುಂಗಾ ಡ್ಯಾಂ ಭರ್ತಿಯಾಗಿದ್ದು 11 ಗೇಟ್ಗಳನ್ನು ಓಪನ್ ಮಾಡಿ 18,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಶಿವಮೊಗ್ಗದ ತಾಲೂಕಿನ ಗಾಜೂರು ಡ್ಯಾಮ್ ಅಲ್ಲಿದ್ದೇವೆ. ಈ ಗಾಜೂರಿನ ತುಂಗಾ ಡ್ಯಾಮ್ ಇದು. ತುಂಗಾ ಡ್ಯಾಮ್ ನೋಡ್ಬೋದು. ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಅಂದರೆ ರಾಜ್ಯದಲ್ಲಿ ಏನು ಮುಂಗಾರು ಮಳೆ ಆರಂಭ ಆದ ಮೇಲೆ ಮೊದಲು ಡ್ಯಾಮ್ ಭರ್ತಿಯಾಗುವುದೇ ಗಾಜೂರು ಡ್ಯಾಮು, ಗಾಜೂರಿನ ತುಂಗಾ ಡ್ಯಾಮು. ಹಾಗೆ ತುಂಗಾ ಡ್ಯಾಮ್ ಈಗಾಗಲೇ ಭರ್ತಿಯಾಗಿ 11 ಗೇಟ್ಗಳನ್ನ ತೆರೆಯಲಾಗಿದೆ. 11 ಗೇಟ್ ತೆರೆದುಬಿಟ್ಟು ಈಗ ನದಿಗೆ, ತುಂಗಾ ನದಿಗೆ ಸುಮಾರು 18,000 ಕ್ಯೂಸೆಕ್ಸ್ ಅಧಿಕ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ವರುಣಾರ್ಭಟ. ಚಿಕ್ಕಮಗಳೂರಿನ ಕಳಸ, ಮೂಡಿಗೆರೆ ಭಾಗದಲ್ಲಿ ಬಿರುಗಾಳಿ ಸಹಿತ ಮಳೆಯಾಗ್ತಿದೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ, ಬಾಳೂರು, ಬಣಕಲ್ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಬಡವನ ದಿಣ್ಣೆ ಗ್ರಾಮದಲ್ಲಿ ಮನೆ ಮೇಲೆ ಮರ ಬಿದ್ದಿದೆ. ಮತ್ತಿಕಟ್ಟೆಯಲ್ಲಿ ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದು ಸಂಚಾರವೇ ಬಂದ್ ಆಗಿದೆ. ನಾವೀಗ ಕೊಟ್ಟಿಗೆಹಾರ ಸಮೀಪದಲ್ಲಿದ್ದೇವೆ. ಇಲ್ಲಿನ ದೃಶ್ಯವನ್ನು ನೋಡ್ಬೋದು. ಬೆಳಗ್ಗೆಯಿಂದಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆಯೊಂದಿಗೆ ಬಿರುಗಾಳಿಯ ಅಬ್ಬರ ಕೂಡ ಇಲ್ಲಿ ಜೋರಾಗಿರುವಂಥದ್ದು. ಏನು ಮಳೆಯೊಂದಿಗೆ ಭಾರಿ ವೇಗವಾಗಿ ಬಿರುಗಾಳಿ ಬೀಸ್ತಾ ಇದೆ. ಇದರಿಂದಾಗಿ ಜನಜೀವನ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗಿರುವಂಥದ್ದು. ಸರಿಸುಮಾರು ಕಳೆದ 2 ದಿನದಲ್ಲೂ ಕೂಡ ಬಿಟ್ಟು ಬಿಡದೆ ಮಳೆ ಆರಂಭವಾಗಿದೆ. ಇವತ್ತು ಮಳೆಯ ಮತ್ತು ಬಿರುಗಾಳಿಯ ತೀವ್ರತೆ
ಸಾಕಷ್ಟು ಪ್ರಮಾಣದಲ್ಲಿ ಇರುವಂಥದ್ದು. ಬರೋಬ್ಬರಿ ಏನು ಕಳಸ ಮತ್ತು ಮೂಡಿಗೆರೆ ಸುತ್ತಮುತ್ತ ಭಾಗಗಳಲ್ಲಿ ರಣಮಳೆ ಸುರಿತಾ ಇದೆ ಅಂತಾನೆ ಹೇಳ್ಬೋದು. ಹಾಸನದ ಮಲೆನಾಡು ಭಾಗದಲ್ಲಿ ಬಿರುಗಾಳಿ ಸಹಿತ ಮಳೆಯಾಗ್ತಿದೆ. ಸಕಲೇಶಪುರದ ಕುಣಿಗಲ್ ಗ್ರಾಮದಲ್ಲಿ 10ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಮಳೆಗೆ ಮರ ಬಿದ್ದು ಹಲವು ಗ್ರಾಮಗಳಿಗೆ ವಿದ್ಯುತ್ ಕಡಿತವಾಗಿದೆ. ಕೊಲ್ಲಹಳ್ಳಿ ಬಳಿ ಚಲಿಸ್ತಾ ಇದ್ದ ಕಾರಿನ ಮೇಲೆ ಬಿದ್ದಂತಹ ಮರದ ಕೊಂಬೆ ಅದೃಷ್ಟವಶಾತ್ ಯಾರಿಗೇನೂ ಆಗಿಲ್ಲ. ಬ್ಯೂರೋ ರಿಪೋರ್ಟ್ TV9.